ನಮಸ್ಕಾರ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಅಡಿಕೆ ತೋಟ. ನೆನ್ನೆ ತನಕ ಇಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಎದೆ ಮಟ್ಟಕ್ಕೆ ಕಳೆ ಬೆಳೆದ್ಕೊಂಡಿತ್ತು ಸ್ವಾಮಿ. ತುಂಬಾ ಕಳೆ ಇತ್ತು, ಸರಿಯಾಗಿ ಓಡಾಡೋಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ ನೋಡಿ, ನೆಲ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಮೊದಲಿನ ಹಾಗೆ ಈಗ ಕೆಲಸದವರು ಅಂದ್ರೆ ಈ ಲೇಬರ್ ಸಿಗೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಕೂಲಿ ಕೊಡ್ತೀವಿ ಅಂದ್ರೂ ಜನ ಸಿಗಲ್ಲ, ಸಿಕ್ಕಿದ್ರೂ ಟೈಮಿಗೆ ಬರಲ್ಲ. ಅದರಲ್ಲೂ ಈ ಅಡಿಕೆ ಸಾಲಿನಲ್ಲಿ ಕೈಯಿಂದ ಕಳೆ ಕೀಳಿಸ್ಬೇಕು ಅಂದ್ರೆ 3-4 ದಿನ ಬೇಕು. ನಾವು ಮನೆ ಅವರೇ ಕಳೆ ತೆಗಿಯೋಣ ಅಂದ್ರೆ 4 ದಿನ ಆದ್ರೂ ಬೇಕು. ಸೊ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅನ್ಕೊಂಡೆ. ಈ ಕೂಲಿ ಆಳುಗಳ ಕಿರಿಕಿರಿ ಯಾಕೆ ಅಂತ ಒಂದು ಪವರ್ ವೀಡರ್ ತಗೋಬಾರ್ದು ಯಾಕೆ ಅಂತ ನೆನ್ನೆ ಹೊಸ ಮಿಷನ್ ತಂದೆ. ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ. ನಿಜ ಹೇಳ್ತೀನಿ ಕೇಳಿ, ಮಿಷನ್ ನೋಡೋಕ್ಕೆ ಚಂದ ಇದೆ, ಚಿಕ್ಕದಾಗಿದೆ. ಆದರೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಇದ್ರ ಪವರ್ ಏನು ಅಂತ. ಮೊದಲು ಸ್ವಲ್ಪ ಭಯ ಇತ್ತು ನೋಡಿ, ನಮಗಿದ್ನೆಲ್ಲ ನಡ್ಸೋಕೆ ಬರ್ತಾ, ಎಲ್ಲಿ ಅಡಿಕೆ ಗಿಡದ ಬೇರಿಗೆ ತಗುಲಿಸ್ಬಿಡ್ತೀನೋ ಅಂತ. ಆದರೆ ಒಂದು ಅರ್ಧ ಗಂಟೆ ಅದನ್ನು ಓಡಿಸಿದ ಮೇಲೆ ಕೈಗೆ ರೂಢಿ ಆಯಿತು. ಇಂಜಿನ್ ಸೌಂಡ್ ಸ್ವಲ್ಪ ಜೋರಿದೆ, ಆದರೆ ಕೆಲಸ ಮಾಡೋ ವೇಗ ನೋಡಿದರೆ ಆ ಸೌಂಡ್ ನಮ್ಗೆ ದೊಡ್ಡದಲ್ಲ ಅನ್ಸುತ್ತೆ. ಆ ಕಳೆಗಳಲ್ಲೆಲ್ಲ ಮಣ್ಣಲ್ಲಿ ಮಿಕ್ಸ್ ಆಗ್ತಾ ಹೋದ್ರೆ ನೋಡೋಕ್ಕೆ ಒಂದು ಖುಷಿ. ಇದರಲ್ಲಿ ರೋಟ್ರಿ ಬರುತ್ತೆ, ಸೇಮ್ ಟ್ರ್ಯಾಕ್ಟರಲ್ಲಿರೋ ಥರ ಇರುತ್ತೆ. ಅವು ಮಣ್ಣನ್ನು ಚೆನ್ನಾಗಿ ಕೆದರುತ್ತೆ. ಕಳೆ ಕೇವಲ ಕಟ್ಟಾಗೋದಲ್ಲ, ಮಣ್ಣಿನ ಜೊತೆ ಪುಡಿಯಾಗಿ ಅಲ್ಲೇ ಗೊಬ್ಬರ ಆಗುತ್ತೆ. ನಮಗೆ 2 ಕೆಲಸ ಒಂದೇ ಸಲ ಆದಂಗೆ. ಒಂದು ಕಳೆ ಹೋಯ್ತು, ಇನ್ನೊಂದು ಮಣ್ಣು ಸಡಿಲ ಆಯಿತು. ಮಣ್ಣು ಸಡಿಲ ಆದರೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡುತ್ತೆ. ನಾವು ಹಾಕೋ ಗೊಬ್ಬರ, ನೀರು ಸರಿಯಾಗಿ ಗಿಡಕ್ಕೆ ಸೇರುತ್ತೆ. ಅಡಿಕೆ ಸಾಲುಗಳ ಮಧ್ಯೆ ಇರೋ ಕಿರಿದಾದ ಜಾಗದಲ್ಲೂ ಇದು ಆರಾಮಾಗಿ ಹೋಗ್ತೆ ನೋಡಿ. ಸ್ವಲ್ಪ ಲೆಕ್ಕ ಹಾಕೊಂಡು ಬನ್ನಿ. ಇದನ್ನ ಕೈಯಿಂದ ಕೀಳ್ಸೋಕೆ ನನಗೆ ಕನಿಷ್ಠ 4-5 ಜನ ಬೇಕಿತ್ತು. ಅವರಿಗೆ ಊಟ, ತಿಂಡಿ, ಕೂಲಿ ಅಂದ್ರೆ ಕನಿಷ್ಠ 2-3 ಸಾವಿರ ರೂಪಾಯಿ ಒಂದು ದಿನಕ್ಕೆ ಖರ್ಚಾಗ್ತಿತ್ತು. ಆದರೆ ಈ ಮಿಷನ್ನಲ್ಲಿ ನನಗೆ ಕೇವಲ 3 ಲೀಟರ್ ಪೆಟ್ರೋಲ್ ಖರ್ಚಾಗಿದೆ. ಒಂದು 4 ಗಂಟೆಯಲ್ಲೇ ಇಡೀ ತೋಟದ ಕಳೆ ಹೊಡೆಯೋದು ಮುಗಿಯಿತು. ದುಡ್ಡು ಉಳಿಯೋದಕ್ಕಿಂತ ಹೆಚ್ಚಾಗಿ ಯಾರೋ ಬರ್ತಾರೆ ಅಂತ ಕಾಯೋ ಟೆನ್ಷನ್ ತಪ್ಪಿತ್ತು ನೋಡಿ. ಈಗ ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಬರೀ ಒಳ್ಳೇದಷ್ಟೇ ಅಲ್ಲ, ಸ್ವಲ್ಪ ಕಷ್ಟನೂ ಇದೆ. ಮೊದಲನೇದು, ಮಿಷನ್ ಸ್ವಲ್ಪ ವೇಟ್ ಇರೋದ್ರಿಂದ ಹಿಡಿಯೋಕೆ ಸ್ವಲ್ಪ ಕಷ್ಟ. ಕೆಲಸ ಮುಗಿದ ಮೇಲೆ ಸಂಜೆ ಹೊತ್ತಿಗೆ ಮೈ ಕೈ ಸ್ವಲ್ಪ ನೋವು ಆಗುತ್ತೆ. ಇದು ಅಷ್ಟು ಸುಲಭ ಅಂತೂ ಅಲ್ಲ. ಎರಡನೇದು, ಈ ಚಿಕ್ಕ ಕಲ್ಲುಗಳಿದ್ರೆ ಬ್ಲೇಡ್ಗೆ ಸಿಕ್ಕಿ ಮೇಲ್ ಸಿಡಿಯತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು. ಆದ್ರೆ ಲಾಭ ನೋಡಿದ್ರೆ ನಮಗ್ ಬೇಕಾದ ಟೈಮಲ್ಲಿ ನಾವೇ ಕೆಲಸ ಮುಗಿಸ್ಕೊಳ್ಬೋದು. ಯಾರಿಗೂ ಕೈ ಮುಗಿದು ಕಾಯ್ಬೇಕಾಗಿಲ್ಲ. ಕೊನೆಯದಾಗಿ ನನ್ನ ರೈತ ಬಂಧುಗಳಿಗೆ ಒಂದು ಮಾತು. ನಿಮ್ಮ ಹತ್ತಿರ 2-3 ಎಕರೆ ತೋಟ ಇದ್ರೆ, ಕೆಲಸದವ್ರ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂದ್ರೆ ಒಂದು ಸಣ್ಣ ಪವರ್ ವೀಡರ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ತಗೊಳ್ಳೋ ಮೊದಲು ನಿಮ್ಮ ಹೊಲದ ಮಣ್ಣು ಹೇಗಿದೆ ಅಂತ ನೋಡ್ಕೊಳ್ಳಿ. ಜಾಸ್ತಿ ಕಲ್ಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಅನುಭವ ಅಂತೂ ಚೆನ್ನಾಗಿದೆ ಸ್ವಾಮಿ. ನೀವೇನಾದರೂ ಇದನ್ನು ತಗೋಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನನಗೆ ಗೊತ್ತಿರೋದು ಹೇಳ್ತೀನಿ. ಮೋರ್ ಅಗ್ರಿಕಲ್ಚರ್ ಅಪ್ಡೇಟ್ಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ.